ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ತೋರಿಸುತ್ತಿರುವ ಶಿವಲಿಂಗದ ಪವಾಡ ಎಲ್ಲರ ಭಕ್ತರ ಕಣ್ಣ ಮುಂದೆಯೇ ನಡೆಯುತ್ತೆ. ಈ ಶಿವಲಿಂಗದ ಮುಂದೆ ವಿಜ್ಞಾನವೇ ಮಂಡಿ ಊರುತ್ತೆ. ನಿಮ್ಮ ಊಹೆಗೂ ನಿಲುಕದ ಪವಾಡ ಇಲ್ಲಿ ಜರುಗುತ್ತೆ. ಪ್ರಪಂಚದಲ್ಲೇ ಇಂದಿಗೂ ಉತ್ತರ ಸಿಗದ ಸಂಗತಿಗಳಲ್ಲಿ ಈ ಶಿವಲಿಂಗವೇ ಮೊದಲ ಸ್ಥಾನ ಪಡೆದುಕೊಳ್ಳುತ್ತೆ. ಶಿವಲಿಂಗದ ಮೇಲೆ ಹಾಲಿನ ಅಭಿಷೇಕ ಮಾಡುವಾಗ ಹಾಲು ನೀಲಿ ಬಣ್ಣವಾಗಿ ಬದಲಾಗುತ್ತೆ. ಹೌದು ವೀಕ್ಷಕರೇ, ಇದು 100ಕ್ಕೆ 100 ಸತ್ಯ. ಸಾವಿರಾರು ಭಕ್ತರ ಕಣ್ಣ ಮುಂದೆಯೇ ಈ ಪವಾಡ ಜರುಗುತ್ತೆ. ಸುಮಾರು 4000 ವರ್ಷಗಳ ಹಿಂದಿನಿಂದ ಇಲ್ಲಿ ಈ ಪವಾಡ ನಡೆಯುತ್ತಲೇ ಬಂದಿದೆ. ಹಾಗಾದರೆ ಬನ್ನಿ ವೀಕ್ಷಕರೇ, ಈ ಶಿವಲಿಂಗ ಎಲ್ಲಿ ಇರೋದು, ಈ ಪವಾಡಕ್ಕೆ ಕಾರಣವಾದರೂ ಏನು ಎಂಬುದರ ಎಲ್ಲ ಮಾಹಿತಿ ಕೊಡುತ್ತೇನೆ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡದಲ್ಲೇ ಪೂರ್ತಿ ನೋಡಿ. ಈ ದೇವಸ್ಥಾನಕ್ಕೆ ನೀವು ಹೋದರೆ ಕಣ ಕಣದಲ್ಲೂ ಪವಾಡಗಳು ಕಂಡುಬರುತ್ತೆ. ಎಷ್ಟು ಪುಣ್ಯಕ್ಷೇತ್ರ ಅಂದರೆ, ಈ ದೇವಸ್ಥಾನದ ಹೊರಗಡೆ ತಾಪಮಾನವನ್ನು ನೀವೇನಾದರೂ ಪರೀಕ್ಷೆ ಮಾಡಿದರೆ 38ರಿಂದ 40 ಡಿಗ್ರಿ ಇರುತ್ತೆ. ಅದೇ ದೇವಸ್ಥಾನದ ಒಳಗಡೆ ಕಾಲಿಟ್ಟು ತಾಪಮಾನವನ್ನು ಪರೀಕ್ಷೆ ಮಾಡಿದರೆ 25ರಿಂದ 28 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರುತ್ತೆ. ಈ ಪವಾಡಕ್ಕೆ ಯಾರ ಬಳಿಯೂ ಉತ್ತರ ಇಲ್ಲ, ಕೇವಲ ಶಿವ ಪರಮಾತ್ಮನ ಹತ್ರ ಮಾತ್ರ ಉತ್ತರ ಇದೆ. ಈ ದೇವಸ್ಥಾನದ ವಿಳಾಸ ನಿಮ್ಮ ಸ್ಕ್ರೀನ್ ಮೇಲೆ ಇದೆ. ಕರ್ನಾಟಕದ ನೆರೆ ರಾಜ್ಯದ ತಮಿಳುನಾಡಿನಲ್ಲಿರುವ ಕುಂಭಕೋಣಂಗೆ ಹೋಗಬೇಕು. ಕುಂಭಕೋಣಂನಿಂದ 7 ಕಿಲೋಮೀಟರ್ ಪ್ರಯಾಣ ಮಾಡಿದರೆ ತಿರುನಾಗೇಶ್ವರಂ ಸ್ಥಳ ಸಿಗುತ್ತೆ. ಇದೇ ಸ್ಥಳದಲ್ಲಿ ನೆಲೆಸಿರುವ ಕಾವೇರಿ ನದಿ ದಡದಲ್ಲಿ ಇರುವ ತಿರುನಾಗೇಶ್ವರ ನಾಗನಾಥ ಶಿವ ದೇವಸ್ಥಾನ. ಸ್ನೇಹಿತರೆ, ಈ ದೇವಸ್ಥಾನದ ಗೂಗಲ್ ಮ್ಯಾಪ್ ಅಡ್ರೆಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆ, ಒಂದು ಸಲ ಚೆಕ್ ಮಾಡಿ. ಈ ದೇವಸ್ಥಾನದ ಪ್ರಧಾನ ದೇವರು ಶಿವಲಿಂಗ. ಈ ದೇವಸ್ಥಾನದ ಮತ್ತೊಂದು ದಿಕ್ಕಿನಲ್ಲಿ ಪ್ರತ್ಯೇಕ ಕೊಠಡಿಯಲ್ಲಿ ರಾಹು ದೇವರು ನಿಂತಲ್ಲಿಯೇ ಕಲ್ಲಾಗಿ ನೆಲೆಸಿದ್ದಾರೆ. ಇಲ್ಲಿ ನೆಲೆಸಿರುವ ರಾಹು ದೇವರ ಬಗ್ಗೆ ನಾನು ಈಗಾಗಲೇ ವಿಡಿಯೋ ಮಾಡಿದ್ದೇನೆ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ವಿಡಿಯೋದ ಲಿಂಕ್ ಇರುತ್ತೆ, ಚೆಕ್ ಮಾಡಿ. ಈ ದೇವಸ್ಥಾನದಲ್ಲಿ ನೆಲೆಸಿರುವ ಶಿವಲಿಂಗವನ್ನು ನಾಗನಾಥ ಸ್ವಾಮಿ ಲಿಂಗ ಎಂದೇ ಕರೆಯುತ್ತಾರೆ. ಶಿವಲಿಂಗಗಳಲ್ಲೇ ಅತ್ಯಂತ ನಿಗೂಢ ಮತ್ತು ಪವಾಡ ಶಿವಲಿಂಗ ಈ ನಾಗನಾಥ ಸ್ವಾಮಿ ಎಂದು ಪರಿಗಣಿಸಲಾಗಿದೆ. ಈ ಶಿವಲಿಂಗವನ್ನು ದೋಷ ನಿವಾರಣೆ ಶಿವಲಿಂಗ ಎಂದು ಕರೆಯುತ್ತಾರೆ. ಪ್ರತಿದಿನ ಈ ಶಿವಲಿಂಗಕ್ಕೆ 6 ಬಾರಿ ಹಾಲಿನ ಅಭಿಷೇಕ ಮಾಡಲಾಗುತ್ತೆ. ಭಾರತ ದೇಶದಲ್ಲಿ ಇರುವ ಮತ್ಯಾವ ಶಿವಲಿಂಗಕ್ಕೂ 6 ಬಾರಿ ಹಾಲಿನ ಅಭಿಷೇಕ ಮಾಡೋದಿಲ್ಲ. ಈ ಶಿವಲಿಂಗದ ಮೇಲೆ ಹಾಲಿನ ಅಭಿಷೇಕ ಮಾಡುವಾಗ ಹಾಲು ಶಿವಲಿಂಗದ ಮೇಲೆ ಬಿದ್ದಾಗ ನೀಲಿ ಬಣ್ಣಕ್ಕೆ ಬದಲಾಗುತ್ತೆ. ಶಿವಲಿಂಗದಿಂದ ಕೆಳಗೆ ಹರಿದು ಹೋಗುವಾಗ ಮತ್ತೆ ಬಿಳಿ ಬಣ್ಣವಾಗುತ್ತೆ. ಪ್ರತಿದಿನ ರಾಹು ಕಾಲದಲ್ಲಿ ಮಾತ್ರ ಈ ಪವಾಡ ಜರುಗುತ್ತೆ. ಈ ಪವಾಡ ಕಣ್ತುಂಬಿಕೊಳ್ಳಲು ಪ್ರತಿದಿನ 15ರಿಂದ 20 ಸಾವಿರ ಭಕ್ತರು ಸೇರುತ್ತಾರೆ. ಈ ದೇವಸ್ಥಾನದ ಮತ್ತೊಂದು ಕಡೆ ನೆಲೆಸಿರುವ ರಾಹು ದೇವರಿಗೂ ಕೂಡ ರಾಹು ಕಾಲದಲ್ಲಿ ಅಭಿಷೇಕ ಮಾಡುವಾಗ ಹಾಲು ನೀಲಿ ಬಣ್ಣಕ್ಕೆ ತಿರುಗುತ್ತೆ. ರಾಹು ಕಾಲದಲ್ಲಿ ಸರಿಯಾದ ಸಮಯಕ್ಕೆ ಒಂದೇ ಸಲ ಶಿವಲಿಂಗ ಮತ್ತು ರಾಹು ದೇವರಿಗೆ ಅಭಿಷೇಕ ನೆರವೇರುತ್ತೆ. ಮತ್ತೆ ಒಂದೇ ಸಮಯಕ್ಕೆ ಅಭಿಷೇಕ ನಿಲ್ಲಿಸಲಾಗುತ್ತೆ. 1 ಸೆಕೆಂಡ್ ಕೂಡ ಸಮಯ ವಿಳಂಬ ಆಗೋದಿಲ್ಲ, ಅಚ್ಚುಕಟ್ಟಾಗಿ ನೆರವೇರುತ್ತೆ. ಪ್ರತಿದಿನ ಒಂದೇ ಸಮಯದಲ್ಲಿ ಒಟ್ಟಿಗೆ 2 ದೇವರ ಹಾಲಿನ ಅಭಿಷೇಕ ಜರುಗೋದ್ರಿಂದ ಭಕ್ತರು ಒಂದೇ ದೇವರ ಅಭಿಷೇಕವನ್ನು ನೋಡಲು ಮಾತ್ರ ಸಾಧ್ಯ. ನೀವೇನಾದರೂ ಶಿವದೇವರ ಹಾಲಿನ ಅಭಿಷೇಕ ನೋಡುತ್ತಿದ್ದರೆ ರಾಹು ದೇವರ ಅಭಿಷೇಕ ನೋಡಲು ಬರೋ ಹಾಗಿಲ್ಲ. ನೀವೇನಾದರೂ ರಾಹು ದೇವರ ಹಾಲಿನ ಅಭಿಷೇಕ ನೋಡುತ್ತಿದ್ದರೆ ಮತ್ತೆ ಶಿವದೇವರ ಹಾಲಿನ ಅಭಿಷೇಕ ನೋಡಲು ಬರೋ ಹಾಗಿಲ್ಲ. ರಾಹು ಸಮಯದಲ್ಲಿ ಈ ಶಿವಲಿಂಗವು ಅತ್ಯಂತ ಶಕ್ತಿಶಾಲಿಯಾಗಿ ಬದಲಾಗುತ್ತಂತೆ. ಪ್ರತಿಯೊಬ್ಬ ಭಕ್ತರು ಈ ಪವಾಡ ನೋಡಲು ಪ್ರತಿದಿನ ಕಾದು ಕೂರುತ್ತಾರೆ. ಋಷಿಮುನಿಯಿಂದ ಶಾಪಗ್ರಸ್ತನಾದ ರಾಹು ದೇವರು ತನ್ನ ಶಾಪ ವಿಮೋಚನೆ ಮಾಡಲು ಶಿವ ಪರಮಾತ್ಮನಲ್ಲಿ ತಪಸ್ಸು ಮಾಡಿ ಶಿವ ಪರಮಾತ್ಮನನ್ನು ಕರೆಸಿಕೊಳ್ಳುತ್ತಾನೆ. ಪ್ರತ್ಯಕ್ಷಗೊಂಡ ಶಿವ ಪರಮಾತ್ಮನಲ್ಲಿ ರಾಹು ದೇವರು ಶಾಪವನ್ನು ವಿಮೋಚನೆ ಮಾಡು ಎಂದು ಬೇಡಿಕೊಳ್ಳುತ್ತಾನೆ. ಶಿವ ಪರಮಾತ್ಮನು ರಾಹು ದೇವರಿಗೆ, ನಿನ್ನ ಶಾಪವನ್ನು ನಾನು ವಿಮೋಚನೆ ಮಾಡುತ್ತೇನೆ, ಆದರೆ ಮತ್ತೆ ನೀನು ನಿನ್ನ ಲೋಕಕ್ಕೆ ವಾಪಸ್ ಹೋಗಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ. ಈಗ ಸಮಯ ಬಂದಿದೆ, ನೀನು ಲೋಕ ಕಲ್ಯಾಣಕ್ಕಾಗಿ ಇಲ್ಲೇ ನೆಲೆಸಬೇಕು ಎಂದು ಶಿವ ಪರಮಾತ್ಮನು ಆಜ್ಞೆ ಮಾಡುತ್ತಾರೆ. ಶಿವದೇವರು ರಾಹು ದೇವರಿಗೆ, ನಿನ್ನ ನೆರಳನ್ನು ನಾನು ನನ್ನೊಟ್ಟಿಗೆ ಸೇರಿಸಿಕೊಳ್ಳುತ್ತೇನೆ. ನನಗೆ ಇಲ್ಲಿ ಎಷ್ಟು ಪ್ರಾಮುಖ್ಯತೆ ಕೊಡಲಾಗುತ್ತೋ ಅಷ್ಟೇ ಪ್ರಾಮುಖ್ಯತೆ ನಿನಗೂ ಸಿಗಲಿದೆ. ನಿನ್ನ ನೆರಳು ನನ್ನಲ್ಲಿ ಇರುವುದರಿಂದ ಭಕ್ತರ ದೋಷ ನಿವಾರಣೆ ಕೆಲಸ ನಾನು ಹೊಣೆ ಹೊತ್ತುತ್ತೇನೆ. ನಿನ್ನಲ್ಲಿ ಬೇಡಿಕೊಂಡು ಬರುವ ಭಕ್ತರ ಕೈ ಎಂದಿಗೂ ಬಿಡಬಾರದೆಂದು ಹೇಳಿ ನಿಂತಲ್ಲಿಯೇ ಲಿಂಗವಾಗಿ ಬದಲಾಗುತ್ತಾರೆ ಶಿವ ಪರಮಾತ್ಮ. ನಂತರ ರಾಹು ದೇವರು ಕೂಡ ನಿಂತಲ್ಲಿಯೇ ಶಿಲೆಯಾಗಿ ಬದಲಾಗುತ್ತಾರೆ. ಪುರಾವೆಯಲ್ಲಿ ಉಲ್ಲೇಖಿಸಿರುವ ಪ್ರಕಾರ ರಾಹುದೇವರ ಮೈಕಟ್ಟು ಮತ್ತು ರಾಹುದೇವರ ನೆರಳು ನೀಲಿ ಬಣ್ಣದಲ್ಲಿ ಇರುತ್ತೆ. ರಾಹುದೇವರ ನೆರಳು ಲಿಂಗದಲ್ಲಿ ಇರುವ ಕಾರಣ ರಾಹು ಕಾಲದಲ್ಲಿ ಹಾಲಿನ ಅಭಿಷೇಕ ಮಾಡುವಾಗ ಹಾಲು ನೀಲಿ ಬಣ್ಣಕ್ಕೆ ತಿರುಗುತ್ತೆ ಎಂದು ಉಲ್ಲೇಖಿಸಲಾಗಿದೆ. ನಿಮಗೆ ಎಂಥದ್ದೇ ಕಷ್ಟ ಇದ್ದರೂ ಈ ದೇವಸ್ಥಾನಕ್ಕೆ ಒಂದು ಸಲ ಬಂದು ಹೋದರೆ ಕಷ್ಟ ನಿವಾರಣೆ ಆಗುತ್ತೆ ಎಂದು ಭಕ್ತರ ನಂಬಿಕೆ. ಸ್ನೇಹಿತರೆ, ನೀವು ಸಮಯ ಬಿಡುವು ಮಾಡಿಕೊಂಡು ನಾಗೇಶ್ವರ ನಾಗನಾಥ ಶಿವ ದೇವಸ್ಥಾನಕ್ಕೆ ಬಂದು ಶಿವಲಿಂಗ ಮತ್ತು ರಾಹುದೇವರ ದರ್ಶನ ಮಾಡಿಕೊಂಡು ಬನ್ನಿ. ದಯವಿಟ್ಟು ಈ ವಿಡಿಯೋನ ನಿಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ನನ್ನ ವಿಡಿಯೋಸ್ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಎಲ್ಲರಿಗೂ ಶುಭ ದಿನ.